ನಮಸ್ತೆ ಸ್ವದೇಶ್ ವಿಡಿಯೋ ವೀಕ್ಷಕರಲ್ಲಿ ನಾನು ಸಂಪೂರ್ಣವಾಗಿ ಸುಮಾರು ಎಪಿಸೋಡ್ಗಳಲ್ಲಿ ಸುಮಾರು ಸಮಸ್ಯೆನಲ್ಲಿರ್ತಕ್ಕಂಥವ್ರನ್ನೆಲ್ಲ ನಾನು ಗಮನಿಸಿ ರೋಗಗಳನ್ನು ಪತ್ತೆ ಹಚ್ಚಿ ಸೂಕ್ಷ್ಮವಾಗಿ ಹಾಸ್ಪಿಟ್ಲಲ್ಲಿ ಸುಮಾರು ಜನಕ್ಕೆ ವಾಸಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಬರ್ತಾಯಿದ್ದಾರೆ. ಅಂಥದ್ದನ್ನೆಲ್ಲನೂ ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ತೊಗೊಂಡ್ರು ವಾಸಿ ಆಗಲಿಲ್ಲ, 5 ವರ್ಷ 10 ವರ್ಷ 4 ವರ್ಷ ಇಷ್ಟೆಲ್ಲ ಹೇಳ್ಕೊಂಬರ್ತಿದ್ದಾರೆ. ಅಂಥವ್ರದ್ದೆಲ್ಲನೂ ಸಕ್ಸಸ್ ಮಾಡಿ ನಾನು ರೋಗ ಮುಕ್ತರಾಗಿ ಬಂದಂಥವ್ರನ್ನ ನಿಮ್ಮ ಮುಂದೆ ನಿಲ್ಲಿಸಿ ವಿಡಿಯೋಗಳು ಕೊಟ್ಟಿದ್ದೀನಿ. ಅದೇ ಥರ ಇವರು ಅನಾರೋಗ್ಯದಿಂದ ಬಂದಿದ್ದಾರೆ. ಇವರು ವಾಕ್ ಮಾಡಿ ನೋಡಿಸಿ ಸ್ವಲ್ಪ ಇವ್ರ ಪರಿಸ್ಥಿತಿ ಏನಿದೆ ಅಂತ ಸ್ವಲ್ಪ ಹತ್ತಿರದಿಂದ ಇವರು ವಾಕ್ ಮಾಡೋದನ್ನು ಹತ್ತಿರದಿಂದ ಇದನ್ನು ಶೂಟ್ ಮಾಡಿ, ನಾರ್ಮಲ್ ವಾಕ್ ಮಾಡಿ. ಆ ಕಡೆಯಿಂದ ಬನ್ನಿ, ಆ ಕಡೆಯಿಂದ ಬನ್ನಿ. ಮಾಮೂಲಿ ಮನುಷ್ಯ ವಾಕ್ ಮಾಡೋದಕ್ಕೂ ನೀವು ವಾಕ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ನಾನು ಹತ್ತಿರದ ಸಮಯದಲ್ಲೇ ಇದೇ ಥರ ಸೇಮ್ ಪ್ರಾಬ್ಲಮ್ ಇರೋಂಥ ಒಬ್ಬ ವ್ಯಕ್ತಿನ ಕೋಳಿ ಮೊಟ್ಟೆಗಳ ಮೇಲೆ ನಿಲ್ಲಿಸಿ ಸುಮಾರು ಒಂದು 3-4 ತಿಂಗಳ ಹಿಂದೆ ಒಂದು ಎಪಿಸೋಡ್ ಮಾಡಿದ್ದೆ. ಕೋಳಿ ಮೊಟ್ಟೆಗಳ ಮೇಲೆ ನಿಲ್ಲಿಸಿ ಎಪಿಸೋಡ್ ಮಾಡಿದ್ದೆ. ಆಮೇಲೆ ಅವ್ರಿಗೆ ಸಕ್ಸಸ್ ಆದಮೇಲೆ ಆ ಹುಡುಗ ಏನು ಹೇಳ್ದ ಅಂದರೆ, ನಾನು ಸ್ವಲ್ಪ ದೂರ ಹೋದ್ರೂ ನಾನು ಮುಗ್ಗರಿಸಿ ಬೀಳುವಷ್ಟು ನನ್ನ ಶರೀರ ತೂಕವನ್ನು ತಡ್ಕೊಳ್ದೇ ಇದ್ದಷ್ಟು ನಿರ್ತಾಣವಾಗ್ತಿತ್ತು ಕಾಲುಗಳು. ನನಗೆ ಒಂದು 20-25 ದಿವಸದ ಒಳಗಡೆನೇ ಈಗ ನನಗೆ ಸಕ್ಸಸ್ ಆಗಿದೆ. ಈಗ ನಾನು ಯಾವ ಲೆವೆಲಲ್ಲಿದ್ದೀನಿ ಅಂದರೆ, ಒಂದು ಲೈಟ್ ಕಂಬವನ್ನು ಹತ್ತಿ ಇಳಿತಿದ್ದೀನಿ. ನಾನು ಮಾಡೋದು ಏನದು ಕರೆಂಟ್ ಕೆಲಸ, ಅದು ಏನು ಹೇಳ್ತಾರೆ, ಎಲೆಕ್ಟ್ರಿಕ್ ಕೆಲಸ, ಕಂಬ ಹತ್ತೋದು ಇಳಿಯೋದು ವೈರಿಂಗ್ ಕೆಲಸ ಮಾಡೋದು ನಾನು ಅಂತ ಹುಡುಗ ಹೇಳ್ದ. ಮೀಡಿಯಾ ಎದುರುಗಡೆ ಎಲ್ಲರ ಎದುರುಗಡೆ ಅದು ಟೆಲಿಕಾಸ್ಟ್ ಆಯಿತು. ಕಡಿಮೆ ದಿನಗಳಲ್ಲೇ ಆ ಹುಡುಗನಿಗೆ ಕಾಲುಗಳಲ್ಲಿ ಸೋತೋಗಿದ್ದಂಥ ಶಕ್ತಿ ಮತ್ತೆ ಹೊಸದಾಗಿ ಬಂದು ಮಾಮೂಲಿ ನಾರ್ಮಲ್ ಇದ್ದಾನೆ ಆ ವ್ಯಕ್ತಿ. ಆ ನಾರ್ಮಲ್ ಇರ್ತಕ್ಕಂಥ ವ್ಯಕ್ತಿ ಅವರ ಸ್ವಂತ ಇಚ್ಛೆಯಿಂದ ಬಂದು ಮತ್ತೆ ವಿಡಿಯೋ ಕೊಟ್ಟರು. ಅದನ್ನು ಎಷ್ಟೋ ಜನ ನೋಡಿದ್ದಾರೆ. ಈಗ ಅದೇ ಥರ ಸಮಸ್ಯೆನಲ್ಲಿದ್ದಾರೆ. ಅದೇ ಥರ ನೋಡಿದ್ರೆ ಅದೇ ಥರ ಕಾಣುತ್ತೆ. ಆದರೆ ಒಳಗಡೆ ಯಾವ ಥರ ಸಮಸ್ಯೆ ಇದೆ ಅಂತ ನಾನು ಗಮನಿಸಿ ಅದನ್ನು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಈಗ ಸ್ಟಾರ್ಟ್ ಮಾಡ್ತೀನಿ. ಅವ್ರ ಮುಖಾಂತರ ನಾವು ಕೇಳ್ಕೊಳ್ಳೋಣ. ಈಗ ಎಷ್ಟು ವರ್ಷದಿಂದ ಸಮಸ್ಯೆ? ನನಗೆ 1.5 ವರ್ಷದಿಂದ ಸ್ಟಾರ್ಟ್ ಆಗಿ ನನಗೆ 1.5 ವರ್ಷ ಆಯಿತು. ಹಾಸ್ಪಿಟಲ್ಗಳಿಗೆ ತೋರಿಸಿದ್ರಾ? ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ರೆ ಅವ್ರು ಆಪ್ರೇಷನ್ ಮಾಡಬೇಕು ಅಂದರು. ಆಪ್ರೇಷನ್ ಮಾಡಬೇಕಂದ್ರೆ ಯಾವ ಭಾಗದಲ್ಲಿ ಆಪ್ರೇಷನ್ ಮಾಡಬೇಕಂದ್ರು? ಮೂಳೆ ಹತ್ರ ಹೋಲ್ ಹಾಕ್ಬೇಕು, ಅದು ನಾವು ಗ್ಯಾರಂಟಿ ಕೊಡಲ್ಲ ಅಂತ ಅವ್ರೊಂದು ಮಾತಂದ್ರು. ನಾನು ಮೂಳೆನಲ್ಲಿ ಹೋಲ್ ಹಾಕ್ಬೇಕಂದ್ರೆ ಯಾವ ಭಾಗದಲ್ಲಿ ಅಂತ ಮುಟ್ಟಿ ತೋರಿಸ್ಕೊ. ಇಲ್ಲಿ ಹೋಲ್ ಹಾಕ್ಬೇಕು. ಲೊಂಡಿ ಅಂತ ಕರಿತೀವಿ ನಾವು. ಒಳಗಡೆ ಬಾಲ್ ಇರುತ್ತೆ. ಈ ತೊಡೆ ಮೂಳೆ ಮೇಲೆ ಬಂದು ಅಲ್ಲೊಂದು ಬಾಲ್ ಥರ ಇರುತ್ತೆ. ಅದು ನಮ್ಗೆ ಆಕ್ಷನ್ ಆಗೋದಕ್ಕೆ ಈ ಥರ ಆಕ್ಷನ್ ಆಗೋದಕ್ಕೆ ಬಾಲ್ ಇರುತ್ತೆ. ಆ ಬಾಲ್ ಸೌದಿದೆ ಅಂತ ಹೇಳ್ತಾರ ಅಥವಾ ಅದರಲ್ಲಿ ಮೂಳೆ ಹೋಲ್ ಹಾಕ್ಬೇಕಂತ ಹೇಳ್ತಾರ? ಮೂಳೆ ಸೌದೋಗಿದೆ, ಸೌದೋಗ್ತಾ ಇರುತ್ತೆ. ಅದನ್ನ ಕೊರೆದು ನಾವು ಆಪರೇಷನ್ ಮಾಡಬೇಕು, ಹೋಲ್ ಹಾಕಬೇಕು ಅಂತ ಹೇಳಿದ್ರು. ಆದರೆ ಅದಕ್ಕೆ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ದಾರೆ. ಆಪರೇಷನ್ ಮಾಡ್ತೀವಿ, ಮೂಳೆನಲ್ಲಿ ಹೋಲ್ ಹಾಕ್ತೀವಿ, ಏನೋ ಅವ್ರಿಗೆ ಗೊತ್ತಿರೋಂಥ ಟ್ರೀಟ್ಮೆಂಟ್ ಅದು. ಹಾಸ್ಪಿಟ್ಲ್ನಲ್ಲಿ ಆಪ್ರೇಷನ್ ಅಂತ ಶಾರ್ಟ್ ಕಟ್ಟಲ್ಲಿ ಹೇಳಿ ಮುಗಿಸೋಣ. ಆಪ್ರೇಷನ್ ಮಾಡ್ತೀವಿ, ಅದನ್ನು ಆಪ್ರೇಷನ್ ಮಾಡಿದ್ರೂ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಅವ್ರು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು. ಕೊಡೋದಿಲ್ಲ ಅಂತಲೇ ಹೇಳಿದ್ರು. ಹೀಗೆ ಫ್ರೆಂಡ್ಸ್ ಮುಖಾಂತರ ಈಗ ಎಷ್ಟು ದಿವಸದ ಹಿಂದೆ ಹೇಳಿದ್ದು ಡಾಕ್ಟ್ರು ಆಪ್ರೇಷನ್ ಮಾಡಿದ್ರು? ಒಂದು ವರ್ಷದ ಹಿಂದೆ ಆಪ್ರೇಷನ್ ಮಾಡಲೇಬೇಕು, ಅದಕ್ಕೆ ಆಪ್ರೇಷನ್ ಮಾಡಿದ್ರು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ದಾರೆ. ಈಗ ಆಪ್ರೇಷನ್ ಮಾಡಿದ್ರು ಗ್ಯಾರಂಟಿ ಕೊಡಲಿಲ್ಲ ಅಂದರೆ ಜೀವನ. ಈಗ ನಿಮ್ಮ ವಯಸ್ಸು ಎಷ್ಟು? ಈಗ ನನಗೆ 30 ವರ್ಷ ವಯಸ್ಸು. 30 ವರ್ಷ ವಯಸ್ಸಲ್ಲಿ ಈಗ ಈ ಲೊಂಡಿನಲ್ಲಿ ಸಮಸ್ಯೆ ಬರ್ತಾಯಿದೆ ನಿಮಗೆ. ಆ ನೋವಿಗೆ ನೀವು ನಾರ್ಮಲ್ ವಾಕ್ ಮಾಡೋಕ್ಕಾಗ್ತಾ ಇಲ್ಲ. ಈಗ 30 ವರ್ಷ ವಯಸ್ಸು ಅಂದರೆ ಇನ್ನೂ ಸುಮಾರು ವರ್ಷಗಳಿದ್ದಾವೆ ಜೀವನ. ಗ್ಯಾರಂಟಿ ಕೊಡಲ್ಲ ಅಂದಾದಮೇಲೆ ಡಾಕ್ಟ್ರನ್ನೇ ನಂಬಿ ನಾವು ಜೀವನ ಮಾಡ್ತಾಯಿದ್ದೀವಿ. ಏನಾದರೂ ಸಮಸ್ಯೆ ಬಂದರೆ ಓಡೋಡಿ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅವರೇ ದೇವರು. ಈಗ ನಮಗೆ ಸಮಸ್ಯೆ ಬಂದಾಗ ಅವರೇ ಈಗ ನಮ್ಮ ಕಣ್ಣು ಕಾಣೋಂಥ ದೇವರು ಅಂತ. ಎಲ್ಲಿ ಹಾಸ್ಪಿಟ್ಲಿದ್ರು ಇಲ್ಲಿ ಆಗಲಿಲ್ಲ, ಇನ್ನೊಂದು ಮತ್ತೊಂದು ಕಡೆ ಹಾಸ್ಪಿಟ್ಲ್ ಜಂಪ್ ಆಗ್ತಾ ಹೋಗ್ತಾ ಇರ್ತೀವಿ. ಈಗ ನಾವು ನಂಬಿಕೊಂಡು ಬದುಕ್ತಿರೋದು ಕಾಯಿಲೆ ಬಂದಾಗ ಡಾಕ್ಟ್ರುಗಳೇ 30 ವರ್ಷದ ವಯಸ್ಸಲ್ಲಿರೋಂಥ ವ್ಯಕ್ತಿಗೆ ಈ ನೋವುಗಳನ್ನು
ಕ್ಲಿಯರ್ ಮಾಡೋದಕ್ಕೆ ಆಪ್ರೇಷನ್ ಮಾಡ್ತೀವಿ, ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದಾಗ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಒಂದು ಅನುಭವ ಏನಾಯಿತು ಅದನ್ನು ಹಂಚ್ಕೊಳ್ಳಿ, ವೀಕ್ಷಕರಲ್ಲಿ ಹಂಚ್ಕೊಳ್ಳಿ. ನಾನಾಗ ಅಲ್ಲಿ ನೋಡಿ ನಾನು ನನ್ನ ಜೊತೆಲಿರೋ ನಿನಗಾದಂಥ ಮನಸ್ಸಿಗೆ ನೋವು ಗ್ಯಾರಂಟಿ ಕೊಡಲ್ಲ ಅಂದಾಗ, ಇಷ್ಟು ಚಿಕ್ಕ ವಯಸ್ಸಿಗೆ ಆಪ್ರೇಷನ್ ಮಾಡಿದ್ರು ಅದು ಗ್ಯಾರಂಟಿ ಕೊಡದೇ ಇರತಕ್ಕಂಥ ಚಿಕಿತ್ಸೆ ಡಾಕ್ಟ್ರ್ ಹೇಳಿದಾಗ ಮನಸ್ಸಿಗೆ ಏನು ಅನ್ನಿಸ್ತು? ಖುಷಿ ಅನ್ನಿಸ್ತಾ, ಏನೋ ಜುಗುಪ್ಸೆ ಅನ್ನಿಸ್ತಾ, ನೋವು ಅನ್ನಿಸ್ತಾ? ನೋವಾಯಿತು. ನಾನು ಆಮೇಲೆ ಮುಂದೆ ಇಲ್ಲ ನಾನು ಮಾಡಿಸೋದೇ ಇಲ್ಲ ಅಂಥೇಳಿ ಒಂಚೂರು ಎಲ್ಲ ವಾಕ್ ಮಾಡಿಕೊಂಡು ಎಲ್ಲ ಇದು ಮಾಡಿದೆ. ಆದ್ರೂ ನನಗೆ ಕನ್ಫರ್ಮ್ ಆಗಲಿಲ್ಲ. ಒಂಚೂರು ನೋವು ಕಮ್ಮಿ, ಒಂದು 15 ದಿನಕ್ಕೆ ಒಂದು ಟೈಮು ಸ್ಟಾರ್ಟ್ ಆಗೋದು. ಆಮೇಲೆ ನಿಮ್ಮ ಸ್ವದೇಶ್ ವಿಡಿಯೋ ನಾನು ಯೂಟ್ಯೂಬಲ್ಲಿ ನೋಡಿ ಒಂದು 6 ಮಂತಿಂದ ಅಬ್ಸರ್ವ್ ಮಾಡಿದೆ. ಲಾಸ್ಟು ಫೋನ್ ಮಾಡಿದೆ. ಫೋನ್ ಮಾಡಿ ನಿಮ್ಮ ಈಗ ಸ್ವದೇಶ್ ಮೀಡಿಯಾನಲ್ಲಿ ಎಷ್ಟೋ ಜನ ಇದ್ದಾರೆ, ನನ್ನ ಹತ್ರನೇ ಬರಬೇಕು ಅಂತ ಅನಿಸಿದ್ದು ಯಾಕೆ? ಇಲ್ಲ, ನಾನು ಹೋಗಿ ನಾನು ಮೀಟ್ ಮಾಡಲೇಬೇಕು. ನನ್ನ ಹತ್ರನೇ ಬರಬೇಕಂದ್ರೆ ನಿಮ್ಗೇನು ಅನಿಸ್ತು? ನನ್ನ ಹತ್ರನೇ ಬಂದರೆ ವಾಸಿ ಆಗುತ್ತೆ ಅಂತ ಹಿಂದೆಗಡೆ ನನ್ನ ಎಪಿಸೋಡ್ಗಳನ್ನ ನೋಡಿ ಸಕ್ಸಸ್ ಮಾಡಿಕೊಟ್ಟಿರೋದನ್ನ ನೋಡಿ ಅನ್ನಿಸ್ತಾ, ಅಥವಾ ಬೆಸ್ಕಾಮು ಲಾಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದೆ, ಬೆಸ್ಕಾಮ್ ಹುಡುಗಂದು ಸೇಮ್ ಆ ಹುಡುಗಂದು ನೋಡಿದವಾಗ ನನಗೂ ಸೇಮ್ ಪೊಸಿಷನ್ನು. ನಾನು ಒಂದು ಪೊಲೀಸ್ ಟ್ರೈನಿಂಗ್ಗೆ ಗ್ರೌಂಡಲ್ಲೆಲ್ಲ ಓಡ್ತಿದ್ದೆ. ಆ ಬಿಸಿಲಲ್ಲಿ 6 ಮಿನಿಟ್ಟು ಸಮ್ಟೈಮ್ಸು ಇದರಲ್ಲಿ ಹೋಗ್ತಾ ಇದ್ದವನು ಸಡನ್ನಾಗಿ ಈ ರೀತಿ ಆಗೋದಕ್ಕೆ ಕಾರಣ ಬೇರೆನೇ ಇದೆ ಅಂತೇಳಿ ನಾನು ತಿಳ್ಕೊಂಡು ಲಾಸ್ಟ್ಗೆ ಆ ವಿಡಿಯೋವನ್ನು ನೋಡಿ, ಇಲ್ಲ ನನಗೆ ಅಲ್ಲಿ ಹೋದರೆ ನಾನು ಕ್ಲಿಯರ್ ಮಾಡ್ತಾರೆ ಸ್ವಾಮಿಗಳು ಅಂತ ನಾನು ಫಸ್ಟ್ ಫೋನ್ ಮಾಡಿದೆ, ಗುರುಗಳೇ ಅಂತಂದರೆ. ಬಟ್ ಯಾರು ಮಾತಾಡಿದ್ರೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಫೋನ್ ಮಾಡಿದೆ ಬೆಳಗ್ಗೆ. ಫೋನ್ ಮಾಡಿದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಬಂದಿದ್ದೀನಿ. ಭಗವಂತ ಯಾವ ಥರ ನನಗೆ ವಾಸಿ ಮಾಡ್ತಾನೋ ಇರಲಿ. ಈಗ ನಾವು ಫಸ್ಟು ಭಗವಂತ ಮೇಲೇ ಹೋಗಬೇಕು. ಮನುಷ್ಯ ನಾನು ಅನ್ನಬಾರ್ದು. ಮನುಷ್ಯ ನಾನು ಅನ್ನೋಕೆ ಹೋದರೆ ಅಹಂಕಾರ ಆಗುತ್ತೆ. ನಾವೇನೇ ಸಾಧನೆ ಮಾಡಿದ್ರೂ ಭಗವಂತನ ಮೇಲೇ ಒಂದು ಹೆಸರು ಹೇಳಬೇಕು. ಭಗವಂತ ನಮಗೆ ಕೃಪೆ ತೋರಲಿ. ಸ್ವದೇಶ್ ಮೀಡಿಯಾ ವೀಕ್ಷಕರು ನಮಗೆ ಆಶೀರ್ವಾದ ಮಾಡಲಿ. ಪ್ರತಿಯೊಂದು ಎಪಿಸೋಡಲ್ಲಿ ನಾನು ಕೋರ್ತೀನಿ, ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ನಾನು ಅವರ ಒಂದು ಆಶೀರ್ವಾದವನ್ನು ತಗೊಂಡು ಅವ್ರು ಕೊಡೋ ಆಶೀರ್ವಾದನೇ ನನಗೊಂದು ಶಕ್ತಿ. ಚೌಡೇಶ್ವರಮ್ಮನ ಕೃಪೆಯಿಂದ ನಿಮ್ಮ ಅನಾರೋಗ್ಯ ಸಮಸ್ಯೆಯನ್ನು ದೂರ ಮಾಡಿ ಆರೋಗ್ಯವನ್ನು ನಿಮಗೆ ಕಲ್ಪಿಸ್ಕೊಡ್ಬೇಕು ಅನ್ನೋಂಥ ನಿಟ್ಟಲ್ಲಿ ಶ್ರಮಿಸ್ತೀನಿ. ಫಸ್ಟ್ ಇದನ್ನೇ ಹೇಳ್ತೀನಿ. ನನ್ನ ಹತ್ರ ಬರೋಂಥ ಪ್ರತಿಯೊಬ್ಬರಿಗೂ ಇದನ್ನೇ ಹೇಳ್ತೀನಿ, ಶ್ರಮಿಸ್ತೀನಿ ಅಂತ ಹೇಳ್ತೀನಿ. ಶ್ರಮಿಸ್ತೀನಿ. ಯಾರೇ ಬರಲಿ, ನನ್ನ ಇಷ್ಟಪಡೋರಿರಲಿ, ಇಷ್ಟಪಡದೇ ಇರೋರಿರಲಿ, ನನ್ನ ಹತ್ರ ಬರಲಿ. ಇಂಥ ಸಮಸ್ಯೆ ಇಂಥದ್ದೇ ಅಂತಲ್ಲ, ಯಾವುದೇ ಸಮಸ್ಯೆಯಿಂದ ನರಳ್ತಾ ಇದ್ರೂ ನನ್ನ ಹತ್ರ ಬಂದಾಗ ಇದು ಈ ರೀತಿ ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ನನ್ನ ಗಮನಕ್ಕೆ ಬಂದಾಗ 20-30 ವರ್ಷದ ಅನುಭವ ನಂದು. 30 ವರ್ಷದ ಅನುಭವ. ನಮ್ಮ ತಂದೆ, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ, ನಮ್ಮ ತಾತಂದರು, ನಮ್ಮ ಪೀಳಿಗೆ ಎಷ್ಟು ಜನವನ್ನು ನೋಡ್ಕೊಂಡು ಬಂದಿದ್ದಾರೋ ಆ ಅನುಭವ ಅಪಾರವಾದ ಅನುಭವ ನನಗಿದೆ. ಆ ಅನುಭವದ ಮೇಲೆ ಕಾಯಿಲೆಗಳನ್ನು ಗುರುತಚ್ತೀನಿ. ಎಲ್ಲಿ ಇದೆ ಇದು ಸಮಸ್ಯೆ, ಆ ಸಮಸ್ಯೆಗೆ ಏನು ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ಪೇಷಂಟ್ನ ನೋಡಿ ಅವರು ಹೇಳೋದನ್ನು ಕೇಳಿ ಅನುಭವ ಪಡ್ತೀನಿ. ಇಂಥದ್ದೇ ಇದೆ ಅಂತ ನನ್ನದೇ ಆದಂಥ ಒಂದು ಶೈಲಿನಲ್ಲಿ ನಾನು ಕಂಡ್ಕೊತೀನಿ. ರೋಗವನ್ನು ಇದೇ ದಾರಿನಲ್ಲಿ ಮುಕ್ತಗೊಳಿಸ್ಬೋದು ಅಂತ ಫಿಕ್ಸ್ ಆಗ್ತೀನಿ. ಇದು ನನ್ನ ಧೈರ್ಯ. ಈಗ ಒಂದು ವಿಡಿಯೋ ನೋಡಿದ್ದೀರಾ, ಸಕ್ಸಸ್ ಆಗಿರೋಂಥ ವಿಡಿಯೋ, ಸೇಮ್ ಡಿಟೋ ಸಮಸ್ಯೆನ ನೋಡಿ ಸಕ್ಸಸ್ ಮಾಡಿರೋಂಥ ವಿಡಿಯೋನ ನೋಡಿ ನಂಬಿ ಬಂದಿದ್ದೀರಾ. ಹೌದು ಸರ್. ಈಗ ಅದೇ ನಂಬಿಕೆ ಮೇಲೆ ಶ್ರಮಿಸೋಣ. ನಾನು ಏನು ಹೇಳ್ತೀನೋ ಪಥ್ಯ ಅದನ್ನು ಪಾಲನೆ ಮಾಡು. ನಾನು ಏನು ಹೇಳ್ತೀನೋ ನನ್ನ ಮಾತಿನ ಮೇಲೆ ಇರು ನೀನು. ಈಗ ನಿಮ್ಮ ವೃತ್ತಿ ಕೇಳ್ಬೋದಾ, ಏನು ಕೆಲಸ ಮಾಡ್ತಿದ್ರಿ ಅಂತ? ಯಾಕಂದರೆ ಈ ಕಾಯಿಲೆಗಳೆಲ್ಲ ಸಮಸ್ಯೆ ಎಲ್ಲಿಂದ ಬರ್ತದೆ, ಯಾಕೆ ಬರ್ತದೆ ಅಂತಂದೆಲ್ಲ ಈಗ ವೀಕ್ಷಕರಿಗೆ ಒಂದು ಸ್ವಲ್ಪ ಅನುಭವ ಆಗಲಿ. ಏನು ಕೆಲಸ ಮಾಡ್ತೀರ ಅಂತ ಹೇಳ್ಬೋದಾ? ನಾನು ಮುಂಚೆ ಟೆಲಿಕಾಮ್ ಫೀಲ್ಡ್ ಮಾಡಿದೆ, ಇನ್ಶೂರೆನ್ಸು ಇದು ಮಾಡಿಕೊಂಡು ಫೀಲ್ಡೆಲ್ಲ ಇದ್ದೆ. ಫೀಲ್ಡೆಲ್ಲ ಇದು ಮಾಡಿ ಮತ್ತೆ ಸ್ಟಡೀಸ್ ಮುಗಿಸಿದೆ. ಏನು ಸ್ಟಡೀಸ್ ಅಂತ ಹೇಳ್ಬೋದಾ? ಈಗ ನಾನು ಲಾ ಮಾಡಿದ್ದೀನಿ. ಲಾ ಮಾಡಿದ್ದೀರಾ? ಪಾಸ್ ಆಗಿದೆಯಾ? ಪಾಸ್ ಆಗಿದೆ. ಈಗ ಅದಕ್ಕೋಸ್ಕರ ಈಗ ಮತ್ತೆ ಓಡಾಡಬೇಕು. ಇದು ಸೋಷಿಯಲ್ ವರ್ಕು. ಸೊ ಹಿಂದೆ ಮುಂದೆ ತುಳಿತಾ ಇದ್ದೀನಿ. ಓಡಾಡೋಕ್ಕಾಗದೆ, ವಾಕ್ ಮಾಡೋದಕ್ಕೆ ಆಗದೆ ನೋವಲ್ಲಿ ಒಂದು ಸ್ವಲ್ಪ ನಾನು ನೋವು ತಿಂದಿದ್ದೀನಿ. ನಂಬಿ ನಾನು ಲಾಸ್ಟು ನಿಮ್ಮ ಹತ್ರ ಫೈನಲ್ ಆಗಿ ಬಂದಿರ. ಈಗ ಇದಕ್ಕೊಂದು ಮಾತು ಹೇಳ್ತೀನಿ. ಒಂದು ಕೋಳಿ ಇರುತ್ತೆ ಅಥವಾ ಒಂದು ಪಕ್ಷಿ ಇರುತ್ತೆ. ಆ ಪಕ್ಷಿಗೆ ಜೀವನ ಮಾಡಬೇಕಂದ್ರೆ 2 ಕಾಲು ಗಟ್ಟಿ ಇರಬೇಕು. ಕಾಳು ಕಡಿ ಹಾಯ್ಕೊಂಡು ತಿಂದ್ಕೊಂಡು ಜೀವನ ಮಾಡಬೇಕಂದ್ರೆ ಒಂದು ಕೋಳಿ ಆಗಲಿ ಒಂದು ಪಕ್ಷಿ ಆಗಲಿ
ದೊಡ್ಡವ್ರು ಗಾದೆ ಹೇಳ್ತಾರೆ, ಆಯ್ಕೊಂಡು ತಿನ್ನೋ ಕೋಳಿಗೆ ಕಾಲು ಮುರಿದಂಗೆ ಆಯಿತು ಅಂತ. ಇದು ಗಾದೆ ಮಾತು. ಆಯ್ಕೊಂಡು ತಿನ್ನೋ ಕೋಳಿಗೆ ಕಾಲು ಮುರಿದಂಗೆ ಆಯಿತು ಅಂದರೆ ನಮ್ಮ ಜೀವನನೇ ಕುಂಠಿತವಾಗೋಯ್ತು. ಅಲ್ಲಿಗೆ ಕೋಳಿಗೆ ಊಟನೇ ಇಲ್ದಿರ ಆಯಿತು. ಅದು ಕಾಲಿದ್ರೇ ಆಯ್ಕೊಂಡು ತಿಂದು ಜೀವನ ಮಾಡೋದದು. ಈಗ ನಾವು ದುಡ್ಕೊಂಡು ತಿನ್ನೋದಕ್ಕೆ ಕಾಲು ಬೇಕು. ಮನೇಲಿ ಕೂತ್ಕೊಂಡು ಯಾರಾಗ್ತಾರೆ? 30 ವರ್ಷಕ್ಕೇ ಎಷ್ಟಿದೆ ಕನಸುಗಳು. ಲಾ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ, ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ, ಮುಂದೆ ಎಷ್ಟೋ ದೊಡ್ಡ ಕನಸಿದೆ. ಆದರೆ ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡ್ತೀವಿ, ಗ್ಯಾರಂಟಿ ಕೊಡೋಲ್ಲ ಅಂದಾಗ ಅವರ ಜೀವನ, ಅವರ ಎಜುಕೇಷನ್ನು, ಅವರ ಶ್ರಮ ಎಲ್ಲೋಯ್ತು? ಏನಾಯಿತು? ಮನಸ್ಸಿಗೊಂದು ನೋವಾಯಿತು. ಈಗ ಅದೇ ಸಕ್ಸಸ್ ಆಗುತ್ತೆ ಅಂತೇಳಿ ಆಪ್ರೇಷನ್ ಮಾಡಿದ್ರೆ ಅವ್ರಿಗೂ ಒಂದು ಧೈರ್ಯ ಬೇಕು, ಡಾಕ್ಟ್ರಿಗೂ ಒಂದು ಧೈರ್ಯ ಬೇಕು. ಇಲ್ಲಿ ಯಾರನ್ನೂ ಜರಿಯ ಮಾತಲ್ಲ. ಡಾಕ್ಟ್ರುಗಳು ನಮ್ಮ ಜೀವನವನ್ನು ರಕ್ಷಣೆ ಮಾಡೋದಕ್ಕೆ, ನಮ್ಮ ಜೀವನ ಅಲ್ಲ, ನಮ್ಮ ಜೀವವನ್ನು, ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡೋಕ್ಕಿದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಅವ್ರಿಗೊಂದು ಕೋಟಿ ಕೋಟಿ ನಮನ. ಆದರೂ ಒಂದೊಂದು ಸಾರಿ ಅವ್ರಿಗೂ ಮಿತಿ ಮೀರುತ್ತೆ. ಆರೋಗ್ಯ ದೃಷ್ಟಿನಲ್ಲಿ, ಆರೋಗ್ಯ ನಿಟ್ಟಿನಲ್ಲಿ ಡಾಕ್ಟ್ರುಗಳಿಗೂ ಮಿತಿ ಮೀರುತ್ತೆ ಅನ್ನೋ ಒಂದೊಂದು ಅನಾರೋಗ್ಯ ಸಮಸ್ಯೆ ಸವಾಲಾಗಿ ನಿಲ್ತವೆ. ಆ ಸವಾಲಾಗಿ ನಿಂತಂಥ ಅನಾರೋಗ್ಯ ಸಮಸ್ಯೆಗಳೇ ಜೀವವನ್ನು ತಗೊಂಡು ಹೋಗ್ತದೆ. ಇನ್ಯಾಕೆ ಚಿಕ್ಕ ಚಿಕ್ಕ ವಯಸ್ಸಲ್ಲೆಲ್ಲ ಶ್ರದ್ಧಾಂಜಲಿ ಬೋರ್ಡ್ಗಳು ಹಾಕ್ಕೊಳ್ತಾ ಇರೋದು? ಡಾಕ್ಟ್ರುಗಳಿಗೆ ಮಿತಿ ಮೀರಿ, ಡಾಕ್ಟ್ರುಗಳಿಗೆ ಸವಾಲಾಗಿರ್ತಕ್ಕಂಥ ರೋಗಗಳೇ ಶ್ರದ್ಧಾಂಜಲಿ ಬೋರ್ಡ್ ಕೇಳ್ತವೆ. ಡಾಕ್ಟ್ರುಗಳು ಎಷ್ಟು ಶ್ರಮ ಪಡ್ತಾರೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ. ಆರೋಗ್ಯ ದೃಷ್ಟಿನಲ್ಲಿ ಡಾಕ್ಟ್ರುಗಳು ಎಷ್ಟು ಶ್ರಮ ಪಡ್ತಾರೋ ನಾವು ಅಷ್ಟೇ ತಲೆ ಕೆಡ್ಸ್ಕೊಳ್ತಾ ಇರ್ತೀವಿ. ನಮ್ಮದು ಭೂತ ವೈದ್ಯ ಅಂದರೆ ಅಷ್ಟು ಈಜಿ ಅಂತಂದಲ್ಲ. ಈಗ ಇವ್ರ ಬಾಯಲ್ಲಿ ಏನು ಬರ್ತಿದೆ, ಇದೇ ಥರ ರೋಗ ಸಕ್ಸಸ್ ಆಗಿರೋದನ್ನ ನೋಡಿ ನಾನು ಬಂದಿದ್ದೀನಿ ಅಂತ ಅವ್ರಿಗೆ ಸಕ್ಸಸ್ ಕೊಟ್ಟಿದ್ದೀವಿ. ಅವರು ಒಬ್ಬ ಕೂಲಿ ಮಾಡೋಂಥ ವ್ಯಕ್ತಿಗೆ ಅನಾರೋಗ್ಯ ಸಮಸ್ಯೆ ಬಂದು ಸಕ್ಸಸ್ ಮಾಡಿದ್ದೀವಿ. ಈಗ ಇವ್ರು ಕೂಲಿ ಮಾಡೋರಲ್ಲ, 10 ಜನಕ್ಕೆ ಸೋಷಿಯಲ್ ವರ್ಕರು, ನಾಳೆ ದಿನದಲ್ಲಿ ಒಬ್ಬ ಲಾಯರು ಪಾಸಾಗಿದ್ದಾರೆ. ಒಬ್ಬ ಲಾಯರ್ ಅಂದರೆ ಕಡಿಮೆ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಎಷ್ಟು ಶ್ರಮ ಪಟ್ಟರೆ ಒಬ್ಬ ಲಾಯರ್ ಆಗ್ತಾರೆ. ಅಂಥ ವ್ಯಕ್ತಿತ್ವಕ್ಕೀಗ ವಾಕ್ ಮಾಡೋದಕ್ಕೆ ತೊಂದರೆ ಆಗಿದೆ. ಇವರು ದುಡ್ದು ತಿನ್ನೋದಾಗಲಿ, ಅವ್ರ ಕನಸುಗಳನ್ನ ಕಟ್ಕೊಳ್ಳೋದಾಗಲಿ, 10 ಜನಕ್ಕೆ ಸೋಷಿಯಲ್ ಸರ್ವಿಸ್ ಮಾಡೋದಕ್ಕಾಗಲಿ ಎಲ್ಲ ಅಡ್ಡಿ ಆಗಿದೆ. ಅವ್ರು ನಾರ್ಮಲ್ ವಾಕ್ ಮಾಡ್ತಾಯಿಲ್ಲ, ಕಾಲುಗಳಲ್ಲಿ ಶಕ್ತಿ ಇಲ್ಲ. ಒಪ್ಕೊತೀರಾ ಈ ಮಾತಿಗೆ? ಹೌದು. ಇದನ್ನು ಸಕ್ಸಸ್ ಮಾಡಬೇಕು ಅಂತ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಅವ್ರಿಗೆ ಅನಾರೋಗ್ಯ ದೂರ ಆಗಲಿ, ಆರೋಗ್ಯ ಕಲ್ಪನೆ ಆಗಲಿ, ಚೌಡೇಶ್ವರಮ್ಮ ಕೃಪೆಯಿಂದ ಎಲ್ಲರದೂ ಆಶೀರ್ವಾದ ಆಗಲಿ. ಅವ್ರ ರೋಗದಿಂದ ಮುಕ್ತರಾಗಿ ಬೇಗ ಮತ್ತೆ ನಿಮ್ಮ ಎದುರುಗಡೆ ಬಂದು ಸಕ್ಸಸ್ ಆಗಿದ್ದೀನಿ ಅಂತ ಖುಷಿಯಾಗಿ ಜೀವನವನ್ನು ನಡೆಸಲಿ, ನಿಮಗೆ ತಿಳಿಸಿ ಇನ್ನೊಂದು ವಿಡಿಯೋ ಮೂಲಕ ಅಂತ ಹೇಳ್ತಾ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮಸ್ತೆ.